ಮಾಧ್ಯಮದಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡಿದ್ರು. ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಸಚಿವರ ಪಾತ್ರ ಇಲ್ಲ, ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಅಕ್ರಮ ನಡೆದಿದ್ದು ನಿಜ, ಈ ರೀತಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಬಟ್ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿರುವ ವಿಚಾರಗಳೇ ಈಗ ವಿಪಕ್ಷ ನಾಯಕರಿಗೆ ಅಸ್ತ್ರ. ಮುಖ್ಯಮಂತ್ರಿ ವಿರುದ್ಧ ವಿಪಕ್ಷ ನಾಯಕರು ಕಿಡಿಕಾರ್ತಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಅಂತ ವಿಪಕ್ಷ ನಾಯಕರು ಕಿಡಿಕಾರ್ತಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ. ಸಿದ್ದರಾಮಯ್ಯ ಹಗರಣಕ್ಕೆ ಕ್ಲೀನ್ ಚೀಟ್ ನೀಡಿದ್ದಾರೆ ಅನ್ನುವಂಥ ವಿಚಾರ, ನಮ್ಮ ಶಾಸಕರು ಮಂತ್ರಿಗಳ ಪಾತ್ರ ಇಲ್ಲ ಅಂತ ಅವರೇ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಅಕ್ರಮ ನಡೆದಿರೋ ಹೌದು, ಆದರೆ ನಮ್ಮ ಶಾಸಕರ ಸಚಿವರ ಪಾತ್ರ ಅದರಲ್ಲಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ರು. ಇವತ್ತು ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ ಕೊಟ್ಬಿಟ್ರು. ಅದಕ್ಕೆಲ್ಲ ನಮ್ಮ ಮಂತ್ರಿ ಏನು ಮಾಡಿಲ್ಲ, ನಮ್ಮ ಅಧ್ಯಕ್ಷ ಏನು ಮಾಡಿಲ್ಲ, ಎಲ್ಲ ಅಧಿಕಾರಿಗಳೇ ಮಾಡಿರೋವಂಥದ್ದು. ಅದು ಆ ಅಧಿಕಾರಿ ಬಿಜೆಪಿ ಇದ್ದಾಗ ಸ್ಕ್ಯಾಂಡಲ್ ಮಾಡಿದ್ದ. ಅಂದ್ರೆ ನಾವು ನಿಲುವಳಿ ತಂದಿರೋಂಥದ್ದು ಈ ದಲಿತರ ಹಣ ಏನಿದೆ ವಾಪಸ್ ಬರಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಈಗಾಗಲೇ ಒಬ್ರು ಜೈಲಲ್ಲಿ ಇದ್ದಾರೆ, ಇನ್ನೊಬ್ರು ಜೈಲಿಗೆ ಹೋಗೋ ಸ್ಟೇಜ್ ಅಲ್ಲಿ ಇದ್ದಾರೆ. ನಮ್ಮ ಕಳಕಳಿ ಇದ್ದಿದ್ದು ಈ ಹಗರಣವನ್ನ ಮುಚ್ಚಾಕ್ಬಾರದು ಅನ್ನೋದು. ಆದ್ರೆ ನೆನ್ನೆ ಕಾಂಗ್ರೆಸ್ ಅವ್ರು ಮಾಡದಂತದ್ದು ಎಲ್ಲನೂ ಕೂಡ ಈ ಹಗರಣವನ್ನ ಮುಚ್ಚಾಕುವಂತ ಸ್ಪಷ್ಟವಾದಂತ ಒಂದು ತೀರ್ಮಾನವನ್ನ, ಅದಕ್ಕೆ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ನಾನು ಫ್ಲೋರಲ್ಲೇ ಹೇಳ್ತಾ ಇದ್ದೀನಿ, ನಾಗೇಂದ್ರ ಆಗ್ಲಿ ದಗ್ಗಲ್ಲಾಗ್ಲಿ ಅವರ ಪಾತ್ರ ಇಲ್ಲೇ ಇಲ್ಲ ಅಂತ ಹೇಳಿ ನಾನು ಫ್ಲೋರಲ್ಲೇ ಹೇಳ್ತೀನಿ ಅಂತ ಹೇಳಿದ್ರು. ಈಗ ಅದಕ್ಕೆ ಸಮರ್ಥನೆ ಕೊಡೋ ರೀತಿ ಸಿದ್ದರಾಮಯ್ಯನವರು ಕೂಡ ಯಾರ್ದು ಪಾತ್ರ ಇಲ್ಲ, ಎಲ್ಲ ಅಧಿಕಾರಿಗಳು ಗೌರವಾನ್ವಿತ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಬಟ್ ಬಹುದಿನಗಳಿಂದಲೂ ಕೂಡ ಜೈಲು ಊಟ ಬೇಡ, ಮನೆ ಊಟ ಬೇಕು ಅಂತ ಗೋಗರಿತಾ ಇದ್ರು ನಟ ದರ್ಶನ್. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮನೆ ಊಟಕ್ಕಾಗಿ. ಬಟ್ ಅದಕ್ಕೂ ಮುನ್ನವೇ ಜೈಲಲ್ಲಿ ನಟ ದರ್ಶನ್ಗೆ VIP ಟ್ರೀಟ್ಮೆಂಟಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಜೈಲಲ್ಲಿ ನಟ ದರ್ಶನ್ಗೆ ವಿಶೇಷ ಆತಿಥ್ಯ ನೀಡಲಾಗ್ತಾ ಇದೆಯಂತೆ. ಕದ್ದು ಮುಚ್ಚಿ ಹೊರಗಿನಿಂದ ಊಟ ಪೂರೈಸಲಾಗ್ತಾ ಇದೆ ನಟ ದರ್ಶನ್ಗೆ. ಸಾಮಾನ್ಯ ಕೈದಿಗಳ ಊಟ ದರ್ಶನ್ಗೆ ಹೋಗ್ತಾ ಇಲ್ಲ, ಬದಲಾಗಿ VIP ಟ್ರೀಟ್ಮೆಂಟ್. ನಿತ್ಯವೂ ದರ್ಶನ್ಗೆ ಸಿಬ್ಬಂದಿಯಿಂದ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಟ ದರ್ಶನ್ ಅವ್ರಿಗೆ ಜೈಲು ಊಟ ಬೇಡ, ಮನೆ ಊಟ ಬೇಕು ಅಂತ ಒಂದು ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಬಟ್ ಅಲ್ಲಿಂದ ಆದೇಶ ಬರೋಕ್ಕೂ ಮುನ್ನವೇ ಅವ್ರಿಗೆ ವಿಶೇಷ ಆತಿಥ್ಯ, ಬೇರೆ ಕಡೆಯಿಂದ ಊಟದ ವ್ಯವಸ್ಥೆ ಆಗ್ತಾ ಇದೆ ಜೈಲಧಿಕಾರಿಗಳಿಂದ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಆಗ್ತಾ ಇತ್ತು, ದುಡ್ಡಿದ್ರೆ ದುನಿಯಾ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗುತ್ತೆ ಅಂತ. ಯಾಕಂದ್ರೆ ಈ ಹಿಂದೆ ಜಯಲಲಿತಾ ಅವರ ವಿಚಾರ ಬಂದಾಗ, ಶಶಿಕಲಾ ಅವರ ವಿಚಾರ ಬಂದಾಗ ಈ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿತ್ತು. ಅಂತ VIP ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ನಟ ದರ್ಶನ್ಗೆ ಅನ್ನೋದು ಪ್ರಶ್ನೆ. ಶ್ರುತಿ, ಪರಪ್ಪನಗರ ಜೈಲು ಸೇರಿ ದರ್ಶನ್ಗೆ ನಾಳೆ 1 ತಿಂಗಳಾಗುತ್ತೆ. ಆದರೆ ಈಗಾಗಲೇ ಮನೆ ಊಟ ಬೇಕು ಅಂತೇಳಿ ಕೋರ್ಟ್ನಲ್ಲಿ ಒಂದು ಕಡೆ ದರ್ಶನ್ ಅವರು ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ತಮ್ಮ ವಕೀಲರ ಮೂಲಕ. ಆದರೆ ಇತ್ತ ಜೈಲಿನಲ್ಲಿ ಮಾಡ್ತಾ ಇರೋ ಊಟ ಸಾಮಾನ್ಯ ಕೈದಿಗಳಿಗೆ ಕೊಡುವಂಥದ್ದ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಕೆಲವು ದಿನಗಳಿಂದ ಏನು ದರ್ಶನ್ ಪ್ರಾರಂಭದಲ್ಲಿ ಬಂದಾಗ ಒಂದಷ್ಟು ಸಿಬ್ಬಂದಿಗಳು ಅಲ್ಲಿ ಏನು ಸಾಮಾನ್ಯ ಕೈದಿಗೆ ಕೊಡುವಂಥ ಊಟವನ್ನು ಕೊಡ್ತಾ ಇದ್ರು. ಆದರೆ ಕೆಲವು ದಿನಗಳಿಂದ ಇಲ್ಲಿ ಇರುವಂಥ ಒಂದಷ್ಟು ಅಧಿಕಾರಿಗಳು ಅಂತಂದ್ರೆ ಆತನ ಬ್ಯಾರಿಕೇಡ್ ಸುತ್ತಮುತ್ತ ವಿಶೇಷ ಅಧಿಕಾರಿ
ಅಧಿಕಾರಿಯನ್ನ ನೇಮಕ ಮಾಡಿದ್ರೂ ಸಹ ಕೆಲವು ವರ್ಷಗಳಿಂದ ಇಲ್ಲೇ ಟಾಕ ಹೂಡಿರುವಂಥ ಒಂದಷ್ಟು ಅಧಿಕಾರಿಗಳೇನಿದ್ದಾರೆ ಅವರು ದರ್ಶನ್ಗೆ ವಿಶೇಷವಾದ ಊಟವನ್ನ, ಅಂತಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೇನು ಹೊಸದೇನಲ್ಲ, ಈ ಹಿಂದೆಯೂ ಕೂಡ ಇಲ್ಲಿ ಇರುವಂಥ ಒಂದಷ್ಟು ಜನ ಏನು ರೌಡಿ ಶೀಟರ್ಸ್ಗಳೇನಿದ್ದಾರೆ ಅವರು ಜೈಲಿನ ಒಳಗಡೆ ತಮ್ಮದೇ ಆದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಂಡಿದ್ದು ಅವರ ಮೂಲಕ ದರ್ಶನ್ ಪ್ರತಿದಿನವೂ ವಿಶೇಷವಾದ ಊಟವನ್ನ ದರ್ಶನ್ಗೆ ಕೊಡ್ತಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿರುವಂಥದ್ದು. ಸಾಮಾನ್ಯ ಕೈದಿಗಳಿಗೆ ಒಂದು ನ್ಯಾಯ ಆಗಿರುತ್ತೆ, ಆದರೆ ದರ್ಶನ್ಗೆ ನಟ ಆಗಿರುವ ಹಿನ್ನೆಲೆಯಲ್ಲಿ ಕೈದಿಗಳು ಏನು ಅಕ್ಕಪಕ್ಕದಲ್ಲಿ ಇರುವಂಥ ಕೈದಿಗಳಿಗೆ ಬೇರೆ ರೀತಿ ಊಟ ಆದರೆ ದರ್ಶನ್ಗೆ ವಿಶೇಷವಾದ ಊಟವನ್ನ ಏನು ಇಲ್ಲಿನ ಕೆಲವು ರೌಡಿ ಶೀಟರ್ಗಳು ಹಿರಿಯ ಅಧಿಕಾರಿಗಳನ್ನ ಏನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅವ್ರಗಳ ಮೂಲಕ ಕೊಡುವಂಥ ಒಂದಷ್ಟು ಕೆಲಸ ಆಗ್ತಿದೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಜೊತೆಗೆ ಈ ಒಂದು ಬ್ಯಾರಾಕ್ ಏನಿದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಬೇರೆ ಬೇರೆ ಕೈದಿಗಳೇನಿರುವ ಹಿನ್ನೆಲೆಯಲ್ಲಿ ಆ ಒಂದು ಬ್ಯಾರಾಕ್ನಲ್ಲಿ ಇರುವಂಥ ಕೈದಿಗಳಿಗೆ ಒಂದು ರೀತಿ ಊಟ ಆದರೆ ದರ್ಶನ್ಗೆ ಬೇರೆ ರೀತಿಯ ಊಟವನ್ನ ಇಲ್ಲಿ ಕೊಡ್ತಾ ಇದ್ರೂ ಸಹ ಏನು ಮನೆಯಿಂದ ಊಟ ಅಂತಂದ್ರೆ ಪ್ರತಿದಿನವೂ ದರ್ಶನ್ ಹೊರಗಡೆ ಇರುವಾಗ ಒಂದಷ್ಟು ಬೇರೆ ಬೇರೆ ರೀತಿಯ ಪಾರ್ಟಿ ಊಟ ಬೇರೆ ಬೇರೆ ಕಡೆ ಒಳ್ಳೆಯ ಎಂಜಾಯ್ ಮಾಡ್ತಾ ಇದ್ರು. ಆದ್ರೆ ಈಗ ಆ ಊಟವೂ ನನಗೂ ಬೇಡ, ಮನೆ ಊಟ ಬೇಕು ಅಂತೇಳಿ ಅರ್ಜಿಯನ್ನ ಏನು ಸಲ್ಲಿಸ್ಕೊಂಡಿದೆ. ಇದಕ್ಕೆ ಕಾನೂನಿನಲ್ಲಿ ಒಂದಷ್ಟು ಅವಕಾಶಗಳು ಕೆಲವೊಂದು ಕಡೆ ಇದೆ ಅಂತ ವಕೀಲರು ಹೇಳಿದ್ರೆ, ಇನ್ನೊಂದು ಕಡೆ ಕೆಲವು ಅಂದ್ರೆ ವಿರೋಧದ ವ್ಯಕ್ತ ಕೂಡ ಆಗ್ತಾ ಇರುವಲ್ಲ, ಇದು ಕೋರ್ಟ್ನಲ್ಲಿ ಇನ್ನು ತೀರ್ಮಾನ ಆಗ್ಬೇಕು. ಆದ್ರೆ ಜೈಲಿನಲ್ಲಿ ಅಧಿಕಾರಿಗಳ ಈ ಒಂದು ಕಳ್ಳಾಟ ಏನಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂತದ್ದು. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಅಪ್ಡೇಟ್ ಸಿಗ್ತಾ ಇದೆ. ಗುಂಡಿಟ್ಟು ಹೆಂಡತಿಯನ್ನೇ ಹತ್ಯೆ ಮಾಡಿದ್ದಾನೆ ಪತಿರಾಯ. ಕೊಡಗಿನ ಬೇಟೋಳಿ ಗ್ರಾಮದಲ್ಲಿ ನಡೆದಂಥ ಘಟನೆ ಇದು. ಶಿಲ್ಪಾ 36 ವರ್ಷ ಕೊಲೆಯಾಗಿರುವ ಮಹಿಳೆ ಅಂತ ಹೇಳಲಾಗ್ತಾ ಇದೆ. ಕೋವಿಯೊಂದಿಗೆ ಪೊಲೀಸರಿಗೆ ಬಂದು ಪತಿರಾಯ ಬೋಪಣ್ಣ ಶರಣಾಗಿದ್ದಾರೆ, ಕೊಲೆ ಮಾಡಿದ್ದೀನಿ ಅಂತ. ವಿರಾಜಪೇಟೆ ತಾಲೂಕಿನಲ್ಲಿ ಆಗಿರುವ ಘಟನೆ ಇದು. ಮನೆಯಲ್ಲಿ ಸಣ್ಣದಾಗಿ ಜಗಳ ಪ್ರಾರಂಭ ಆಯಿತು. ಆ ಜಗಳ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ಜಗಳ ಎಷ್ಟರ ಮಟ್ಟಿಗೆ ದ್ವೇಷವಾಗಿತ್ತು ಅಂದ್ರೆ ಪತ್ನಿಯನ್ನ ಕೊಲ್ಲೋ ಮಟ್ಟಿಗೆ. ಕೋವಿಯೊಂದಿಗೆ ಬಂದು ಪೊಲೀಸರಿಗೆ ಶರಣಾಗ್ತಾನೆ ಪತಿರಾಯ ಬೋಪಣ್ಣ. ಹೌದು, ನನ್ನ ಪತ್ನಿಯನ್ನ ನಾನು ಕೊಲೆ ಮಾಡಿದ್ದೀನಿ ಅಂತ. ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾವ ಕಾರಣ ಜಗಳ ಆಯಿತು, ಕೊಲೆಗೆ ನಿಖರ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಶಿಲ್ಪಾ 36 ವರ್ಷದ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ಪತಿರಾಯ ಬೋಪಣ್ಣ. ನೋಡಿ, ಒಂದಷ್ಟು ಮನಸ್ತಾಪಗಳಿತ್ತು ಇಬ್ಬರ ಮಧ್ಯೆ ಅಂತ. ಒಂದೇ ಮನೆಯಲ್ಲಿದ್ರೂ ಕೂಡ ಬೇರೆ ಬೇರೆ ಅಡುಗೆ ಮಾಡ್ಕೊಳ್ತಾ ಇದ್ರಂತೆ ಇಬ್ರು. ನಮ್ಮ ಬಟ್ಟೆಯಲ್ಲಿ ಹಾಕ್ಲಿಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಏನು ಪ್ರಾಬ್ಲಮ್ ಆಗಲಿ ಬಿಡುವುದಿಲ್ಲ. ಮಣ್ಣು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇದು ಗದ್ದೆ ಸಂಪೂರ್ಣವಾಗಿ ನಾಶ ಆಗಿದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.